ಬ್ಲಾಕ್ ಮ್ಯಾಜಿಕ್ ಅಂತ ಬಂದಾಗ ಈ ಸಂದರ್ಭ ಇದ್ದಾಗ ನಾವು ಹೇಗೆ ಗುರುಜಿ ಯಾವ ತರ ಪ್ರಶ್ನೆ? ನಿಮ್ಮ ಮನೆಯಲ್ಲಿ ಪಿರಮಿಡ್ಗಳು ಹೆಚ್ಚಾಗಿ ಉಪಯೋಗಿಸ್ಕೊಂಡು ಪ್ರಾಣಶಕ್ತಿ ಹೆಚ್ಚು ಮಾಡ್ಕೊಳ್ಳಿ ಒಂದು. ಎರಡನೇದು, ಸರಿಯಾದ ನೀರು, ಸರಿಯಾದ ಆಹಾರ ಸ್ವೀಕಾರ ಮಾಡಿ. ಮತ್ತೆ ಜೊತೆಗೆ ಆ, ಎಲ್ಲೆಲ್ಲಿ ಆ ಶಕ್ತಿ ಕ್ಷೇತ್ರಗಳಿರ್ತದೋ ಅದನ್ನು ದರ್ಶನ ಮಾಡಬೇಕು. ಅವಾಗ ಅದ್ಭುತವಾದ ಪ್ರಾಣಶಕ್ತಿ ನಮ್ಮ ಒಳಗಡೆ ತುಂಬುತ್ತೆ. ಅದೊಂದು. ಧ್ಯಾನ ಹೆಚ್ಚಾಗಿ ಮಾಡಬೇಕು. ಅವಾಗ ಪ್ರಾಣಶಕ್ತಿ ನಾವು ವಿಶ್ವಶಕ್ತಿ ಎಷ್ಟು ಜಾಸ್ತಿ ತಗೊಂಡು ಅವನು ಏನೇನು ಮಾಡಿದ್ರು, ಅಂದ್ರೆ ಆ ಕಡೆಯಿಂದ ಏನೇನು ನಕಾರಾತ್ಮಕ ಕಲಿಸಿದ್ರು ಅವೆಲ್ಲ ತೊಲಗಿಸ್ಕೊಳ್ಳುವಂತ ಅವಕಾಶ ನಮಗೆ ಇದೆ. ಅದಕ್ಕೋಸ್ಕರ ಧ್ಯಾನ ಮಾಡಲೇಬೇಕಾಗತ್ತೆ. ಧ್ಯಾನ ಹೆಚ್ಚು ಮಾಡ್ತಾ ಇರಬೇಕು. ಧ್ಯಾನ ನಿತ್ಯವಾಗಿ ಮಾಡ್ತಾ ಇದ್ರೆ ಅಂತ ನಕಾರಾತ್ಮಕ ಶಕ್ತಿ ಎಂಟರೂ ಆಗೋದಿಲ್ಲ. ನಮಗೆ ಒಂಥರ ರಕ್ಷಕ ಕವಚ ತರ ನಮ್ಮ ಆಹಾರ ಸ್ಟ್ರಾಂಗ್ ಇರತ್ತೆ. ಈಗ ಯಾರೋ ಯಾರೋ ಏನೋ ಮಾಟ ಮಂತ್ರ ಮಾಡ್ತಾರಂದ್ರೆ ಅವ್ರು ಕಲಿಸೋಂಥ ಈ ನಕಾರಾತ್ಮಕ ಶಕ್ತಿ ಇರ್ಬೋದು, ನಕಾರಾತ್ಮಕ ಯೋಚನೆಗಳು ನಮಗೆ ಸ್ವೀಕಾರ ಆಗ್ಬಾರ್ದು ಅಂದ್ರೆ ಏನಿರ್ಬೇಕು? ನಮ್ಮ ರಕ್ಷ ಕವಚ ಅಂದ್ರೆ ನಮ್ಮ ಆಹಾರ ತುಂಬಾ ಸ್ಟ್ರಾಂಗ್ ಇರಬೇಕು. ಅದು ಯಾರಿಗಿರುತ್ತೆ ಸ್ಟ್ರಾಂಗು? ದಿನನಿತ್ಯ ದೈನಂದಿನ ಜೀವನದಲ್ಲಿ ಪ್ರತಿ ಒಂದು ದಿವಸ ಅಟ್ಲೀಸ್ಟ್ 2-3 ಗಂಟೆ ಧ್ಯಾನ ಮಾಡೋರಿಗೆ ಏನೂ ಆಗೋದಿಲ್ಲ. ಹಾಗಾದ್ರೆ ಋಷಿ ಮುನಿಗಳಿದ್ದಾರೆ, ಅವ್ರಿಗೆಲ್ಲ ಮಾಡ್ಬೋದಲ್ಲ ಎಲ್ಲರೂ? ಋಷಿ ಮುನಿಗಳು, ಇಂಥ ಯೋಗಿಗಳು, ಮಾಸ್ಟರ್ಸು ಎಷ್ಟಿದ್ದಾರೆ, ಅವ್ರು ಯಾರು ಏನು ಆಗೋದಿಲ್ಲ. ಯಾರಿಗಾಗತ್ತಂದ್ರೆ ನಿಮ್ಮಲ್ಲಿ ವೀಕ್ ಮೈಂಡ್ ಅಂತ ಹೇಳ್ತೀವಿ, ಮತ್ತೆ ನೀವು ಆಲ್ರೆಡಿ ನೆಗೆಟಿವ್ ಥಿಂಕಿಂಗ್ ಅಲ್ಲಿ ಇರ್ತೀರಿ. ಅಂತ ಅವ್ರಿಗೆ ಯಾರಾದರೂ ಏನಾದರೂ ಮಾಡ್ಬೋದು. ಬಟ್ ನಿಮ್ಮ ಆಹಾರ ಸ್ಟ್ರಾಂಗ್ ಇದ್ರೆ ಯಾರು ಏನು ಮಾಡೋಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವೇ ನಿತ್ಯ ಧ್ಯಾನ ಮಾಡಿ ಒಳ್ಳೆ ಪ್ರಾಣಶಕ್ತಿ ಹೆಚ್ಚು ಮಾಡ್ಕೊಳ್ಳುವಂಥ ಪದ್ಧತಿಗಳ ಪಾಲನೆ ಮಾಡಿ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಇನ್ ಕೇಸ್ ಬಂದಿದ್ರೂ ಅದು ಎಫೆಕ್ಟ್ ಹೋಗುತ್ತೆ. ಮೊದಲನೇದಾಗಿ ಬಿಕಮ್ ಎ ಮಾಸ್ಟರ್, ಬಿಕಮ್ ಎ ಮೆಡಿಟೇಟರ್ ಆ್ಯಂಡ್ ಪ್ರಾಣಶಕ್ತಿ ಎಷ್ಟು ಎಲ್ಲೆಲ್ಲಿ ಸಿಗತ್ತೋ ಪಿರಮಿಡ್ಸ್ಗಳಿಂದ, ಕ್ರಿಸ್ಟಲ್ಸ್ಗಳಿಂದ, ಒಳ್ಳೆ ಆಹಾರದಿಂದ, ಒಳ್ಳೆ ನಮ್ಮ ಜೀವನ ಶೈಲಿಯಿಂದ, ನಮ್ಮ ನಡವಳಿಕೆ ಅಂದರೆ ನಮ್ಮ ಜೀವನ ಶೈಲಿ ಚೆನ್ನಾಗಿ ಇಟ್ಕೊಂಡು ಇವೆಲ್ಲ ಮಾಡ್ತಾ 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 ಹೋದ್ರೆ ಯಾರು ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ನಿಮ್ಮ ಆಹಾರ ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಮ ಆಹಾರ ಸ್ಟ್ರಾಂಗ್ ಇದ್ರೆ ಯಾರು ಏನು ಮಾಡೋದು ಸಾಧ್ಯವಿಲ್ಲ. ಅಷ್ಟೇ ಅಷ್ಟೇ. ಓಕೆ.